ನೀರಿಲ್ಲ, ನೀರೇ ಬರುವುದಿಲ್ಲ. ಆ ಫ್ರಿಜ್ಜಿಗೆ ನೀರು ಬರುವುದಿಲ್ಲ. ಖಾಲಿ ಫ್ರಿಜ್ ಉಂಟಂತ ಖಾಲಿ ಹೆಸರು ಮಾತ್ರ ಫ್ರಿಜ್ ಉಂಟು ಕಾರ್ಕಳದಲ್ಲಿ. ಬಂದ ಜನಗಳಿಗೆ ನೀರು ಕುಡಿಯುವ ವ್ಯವಸ್ಥೆ ಉಂಟಂತ ಮಾತ್ರ ವ್ಯವಸ್ಥೆ ಮಾತ್ರ ಇಲ್ಲಿ. ಮತ್ತು ನೀರಿಲ್ಲ ಅದರಲ್ಲಿ. ಮತ್ತು ಮೇಲ್ಛಾವಣಿ ಕೆಲಸ ಪೂರ್ತಿಗೊಳಿಸಿದ್ದಾರೆ. ನಮಗೆ ಈಗ ದೊಡ್ಡ ಸಮಸ್ಯೆ ಏನಂದರೆ ನೀರಿನ ಸಮಸ್ಯೆ. ಬಲೆ ತುಂಬ ಸರಿ ಹೇಳಿ ಆಯಿತು ನಾವು ನೀರಿಗೆ. ಬೇಸಿಗೆ ಕಾಲದಲ್ಲಿ ಸಣ್ಣ ಸಣ್ಣ ಶಾಲೆ ಮಕ್ಕಳೆಲ್ಲ ತುಂಬ ಹೀನಾಯ ಪರಿಸ್ಥಿತಿಯಲ್ಲಿ ನೀರನ್ನು ತುಂಬಿಸಿಕೊಂಡು ಹೋಗ್ಲಿಕ್ಕೆ ತುಂಬ ಬೇಜಾರಾಗ್ತದೆ. ನಾವು ಮನೆಯಿಂದ ಡ್ರಮ್ಮು ತಂದು ನಮ್ಮ ಆಫೀಸಿನೊಳಗೆ ಇಟ್ಟು ನೀರನ್ನು ಮಕ್ಕಳಿಗೆ ಕೊಡುವಂಥದ್ದು ಪರಿಸ್ಥಿತಿ ಬಂದಿತ್ತು. ಕಾರ್ಕಳದ ಬಸ್ಸು ನಿಲ್ದಾಣದಲ್ಲಿ ಸೋರಿಕೆ ಆರಂಭವಾಗಿದೆ. ಅಂದರೆ ಇಲ್ಲಿ ಎಲ್ಲಿ ಪ್ರಯಾಣಿಕರು ಕೂತ್ಕೊಳ್ತಾರೆ ಅಲ್ಲಿ ಸಂಪೂರ್ಣ ಮಳೆಗಾಲದಲ್ಲಿ ನೀರು ಒಳಸೋರಿ ಅವರಿಗೆ ಕುಳಿತುಕೊಳ್ಳಲು ಕೂಡ ಅನಾನುಕೂಲ ಆದ ಒಂದು ಪರಿಸ್ಥಿತಿ ಮಾರ್ಪಾಟಾಗಿದೆ. ಅದರ ಜೊತೆಗೆ ಹಲವಾರು ಸಮಸ್ಯೆಗಳ ಬಗ್ಗೆ ಇಲ್ಲಿಯ ಜನರು ಹಾಗೂ ಬಸ್ಸು ಏಜೆಂಟರ ಬಳಗದ ಹಲವಾರು ಮಂದಿ ಸದಸ್ಯರು ನಮ್ಮಲ್ಲಿ ಇದರ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡು ಇದರ ಸಮಸ್ಯೆಯ ಬಗ್ಗೆ ಪುರಸಭೆಗೆ ಸ್ಪಂದನ ಮಾಡುವ ರೀತಿಯಲ್ಲಿ ನಮಗೆ ಮಾಹಿತಿ ನೀಡಿದ್ದಾರೆ. ಹಾಗಾಗಿ ನಾವು ಇಲ್ಲಿಯ ಸಮಸ್ಯೆ ಏನು ಎಂಬ ಬಗ್ಗೆ ಒಂದಷ್ಟು ಹೊತ್ತು ಮಾತುಕತೆ ಮಾಡಲಿಕ್ಕಿದ್ದೇವೆ. ಮೊದಲನೇದಾಗಿ ಕಾರ್ಕಳ ಬಸ್ ಸ್ಟ್ಯಾಂಡಿನಲ್ಲಿ ನೀರಿನ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ಬಂದ ಜನಗಳಿಗೆ ಒಂದು ಕುಡಿಯುವ ವ್ಯವಸ್ಥೆ, ನೀರಿನ ವ್ಯವಸ್ಥೆಯೇ ಇಲ್ಲ. ಇಲ್ಲಿ 2 ಫ್ರಿಜ್ ಬಸ್ ಸ್ಟ್ಯಾಂಡಲ್ಲಿ ಉಂಟು. ಫ್ರಿಜ್ ಹಾಕಿ ಫ್ರಿಜ್ ಹಾಕಿ ಸಾಧಾರಣ ಒಂದು 6-7 ವರ್ಷ ಆಯಿತು. ನೀರಿಲ್ಲ, ನೀರೇ ಬರುವುದಿಲ್ಲ. ಆ ಫ್ರಿಜ್ಜಿಗೆ ನೀರು ಬರುವುದಿಲ್ಲ. ಖಾಲಿ ಫ್ರಿಜ್ ಉಂಟಂತ ಖಾಲಿ ಹೆಸರು ಮಾತ್ರ ಫ್ರಿಜ್ ಉಂಟು ಕಾರ್ಕಳದಲ್ಲಿ. ಬಂದ ಜನಗಳಿಗೆ ನೀರು ಕುಡಿಯುವ ವ್ಯವಸ್ಥೆ ಉಂಟಂತ ಮಾತ್ರ ವ್ಯವಸ್ಥೆ ಮಾತ್ರ ಇಲ್ಲಿ. ಮತ್ತು ನೀರಿಲ್ಲ ಅದರಲ್ಲಿ. ಮತ್ತು ಕಾರ್ಕಳದಲ್ಲಿ ಸೋರುವಿಕೆ, ಬಸ್ ಸ್ಟ್ಯಾಂಡ್ ಎಲ್ಲ ಸೋರುವಿಕೆ ಆಗ್ತಾ ಉಂಟು. ಮತ್ತು ಕಾರ್ಕಳ ಬಸ್ ಸ್ಟ್ಯಾಂಡ್ ಅವ್ಯವಸ್ಥೆವಾಗಿದೆ. ಅಂದರೆ ಎಲ್ಲ ಬಸ್ ಬಿಟ್ಟು ಹೊರಗಿನ ಗಾಡಿಗಳು, ವಾಹನಗಳು ಎಲ್ಲ ಒಳಗೆ ಬಂದು ಇಲ್ಲಿ ಎಲ್ಲ ಅವ್ಯವಸ್ಥೆ ಪಾರ್ಕಿಂಗ್ ಮಾಡ್ತವೆ. ನಾವು ಹೇಳಿದರೆ ಅವರು ನಮಗೆ ಬೈತಾರೆ. ಮುನ್ಸಿಪಾಲ್ಟಿಯವರು ಇಲ್ವಾ, ಅಂಗಡಿಯವ್ರ ಹತ್ರ ಕೇಳಿದರೆ ಅಂಗಡಿಯವರು ಹೇಳ್ತಾರೆ ನಮಗೆ ವ್ಯಾಪಾರ ಆಗಬೇಕಂತ. ಹಾಗಾದರೆ ಇಲ್ಲಿ ಕೇಳುವವರು ಇಲ್ವಾ? ಬಸ್ ಸ್ಟ್ಯಾಂಡ್ ಫೀಸ್ ಕೊಡೋದು ಖಾಲಿ ಬಸ್ಸಿನವರು ಮಾತ್ರ. ತಿಂಗಳಿಗೆ 150 ರೂಪಾಯಿ ಬಸ್ ಸ್ಟ್ಯಾಂಡ್ ಫೀಸ್ ಕೊಡ್ತಾರೆ. ಟೆಂಪ್ ಅವರಿಗೆಲ್ಲ ಗಲಾಟೆ ಮಾಡಿದರೆ ನಾವು ಗಲಾಟೆ ಮಾಡಬೇಕು. ಮುನ್ಸಿಪಾಲ್ಟಿಯವರು ಹೇಳಿದ್ರು ನಮಗೆ ಅಗತ್ಯ ಇಲ್ಲ. ಈಚೆಯಿಂದ ಪೊಲೀಸ್ ಇಲಾಖೆಯವರಿಗೆ ಹೇಳಿದ್ರು, ಅವರು ಹೇಳ್ತಾರೆ ನಮಗೆ ಅಗತ್ಯ ಇಲ್ಲ. ಹಾಗಾದರೆ ನಾವು ಯಾರ ಹತ್ರ ಹೇಳಬೇಕು? ಇಲ್ಲಿಯ ಪರಿಸ್ಥಿತಿ ಹೇಳಿದ ಯಾರು ಹೇಳಿದ್ರು ಇಲ್ಲಿ ಕೇಳೋದಿಲ್ಲ. ಯಾವ ವ್ಯವಸ್ಥೆ ಆಗಿದೆ? ಈ ಬಸ್ ಸ್ಟ್ಯಾಂಡನ್ನೇ ಚೇಂಜ್ ಮಾಡಿದರೆ ಒಳ್ಳೆಯದು ನಮ್ಮ ಪ್ರಕಾರ. ಮುಖ್ಯವಾಗಿ ಮೊನ್ನೆ ಒಂದು ನಾವು ಮನವಿ ಕೊಟ್ಟ ಮೇರೆಗೆ ಪುರಸಭೆಯ ಕೌನ್ಸಿಲರ್ ಬಂದು ಇಲ್ಲಿ ಮೇಲ್ಛಾವಣಿಯನ್ನು ಸೋರುವಿಕೆ ಅಂತೇಳಿ ನಮ್ಮ ಆಫೀಸು ಮತ್ತು ಇಲ್ಲಿಯ ತಂಗುದಾಣದಲ್ಲಿ ಒಂದು 3-4 ಸೀಟನ್ನು ಇಲ್ಲಿ ಆಫೀಸ್ಗೆ ಒಂದು 5-6 ಸೀಟನ್ನು ಹಾಕಿ ಮೇಲ್ಛಾವಣಿಯನ್ನು ರಿಪೇರಿ ಮಾಡಿ ಹೋಗಿದ್ದಾರೆ. ಬಲೆ ಅದರ ಸೈಡಲ್ಲಿ ಸ್ವಲ್ಪ ಮಾಡ್ತಿದ್ರೆ ಈ ಥರ ನೀರು ಇಲ್ಲಿ ನಿಲ್ಲುವುದಿಲ್ಲ. ಸ್ವಲ್ಪ ಅಲ್ಲಿ ಸೈಡಿಗೆ ಸಿಮೆಂಟನ್ನು ಹಾಕಿ ಸ್ವಲ್ಪ ಗಮ್ಮೆಲ್ಲ ಹಾಕಿ ಬಂದ್ ಮಾಡ್ತಿದ್ರೆ ಈ ಥರ ಸಮಸ್ಯೆ ಬರೋದಿಲ್ಲ. ಮೇಲ್ಛಾವಣಿ ಕೆಲಸ ಪೂರ್ತಿಗೊಳಿಸಿದ್ದಾರೆ. ನಮಗೆ ಈಗ ದೊಡ್ಡ ಸಮಸ್ಯೆ ಏನಂದರೆ ನೀರಿನ ಸಮಸ್ಯೆ. ಬಲೆ ತುಂಬ ಸರಿ ಹೇಳಿ ಆಯಿತು ನಾವು ನೀರಿಗೆ. ಬೇಸಿಗೆ ಕಾಲದಲ್ಲಿ ಸಣ್ಣ ಸಣ್ಣ ಶಾಲೆ ಮಕ್ಕಳೆಲ್ಲ ತುಂಬ ಹೀನಾಯ ಪರಿಸ್ಥಿತಿಯಲ್ಲಿ ನೀರನ್ನು ತುಂಬಿಸಿಕೊಂಡು ಹೋಗ್ಲಿಕ್ಕೆ ತುಂಬ ಬೇಜಾರಾಗ್ತದೆ. ನಾವು ಮನೆಯಿಂದ ಡ್ರಮ್ಮು ತಂದು ನಮ್ಮ ಆಫೀಸಿನೊಳಗೆ ಇಟ್ಟು ನೀರನ್ನು ಮಕ್ಕಳಿಗೆ ಕೊಡುವಂಥದ್ದು ಪರಿಸ್ಥಿತಿ ಬಂದಿತ್ತು. ಈಗ ಏನಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ಬಲೆ ಏನಂತೇಳಿ ಇಲ್ಲಿ ನೀರು ಬರ್ತಿತ್ತು, ಬೇರೆ ಯಾವ ರೀತಿಯಲ್ಲಿ ನೀರು ಬರೋದಿಲ್ಲ. ನಮಗೆ ಸಪೂರ ಪೈಪಲ್ಲಿರೋದು, ಬೇರೆಯವರು ಬೇರೆ ಇವರು ಅದನ್ನು ಸೈಡ್ನಿಂದ ಬೇರೆಯನ್ನು ಪಂಪ್ ಮುಖಾಂತರ ಬೇರೆ ರೀತಿಯಲ್ಲಿ ಅವರನ್ನು ದುರುಪಯೋಗ ಪಡ್ಕೊಂಡು ನಮಗೆ ಮೇಲೆ ಟ್ಯಾಂಕಿ ನೀರು ಬರೋದಿಲ್ಲ. ಆದ್ದರಿಂದಾಗಿ ಮುಖ್ಯವಾಗಿ ನಮಗೆ ನೀರಿದ್ದು ಸಮಸ್ಯೆ. ಮೇಲ್ಛಾವಣಿ ಏನಾದರೂ ನಮ್ಮ ಮನವಿಗೆ ಹೋಗೊಟ್ಟು ಮಾಡಿದ್ದಾರೆ, ಅದೇ ಸರಿಯಾಗಿ ಮಾಡಲಿಲ್ಲ ಅಷ್ಟೇ. ಅಲ್ಲಿ ಸ್ವಲ್ಪ ಅಲ್ಲಿ ಬಂದ್ ಮಾಡಿಬಿಟ್ರೆ ಇಲ್ಲಿ ನೀರು ಈ ಥರ ನಿಲ್ಲುವುದಿಲ್ಲ ಇತ್ತು. ಈಗ ನಮಗೆ ಮುಖ್ಯವಾಗಿ ನೀರು ನಿಲ್ಲಬಾರದಲ್ಲಿ ಅಲ್ಲಿ ಒಂದು ಇದು ಮಾಡಿದರೆ ಅದೊಂದು. ಮತ್ತೊಂದು ಮುಖ್ಯವಾಗಿ ಶಾಸಕರು ಕೊಟ್ಟೊಂದು ಫ್ರಿಜ್ಜು ನಮ್ಮದೊಂದು ಫ್ರಿಜ್ಜನ್ನು ರಿಪೇರಿ ಇದು ನೀರು ಬರುವ ಹಾಗೆ ಮಾಡಿದರೆ ನಮಗೆ ತೋರ ಪೈಪ್ ಮಾಡಿಕೊಟ್ರೆ ಸಾಕು. ಬಾಕಿದು ಬೇಕಾದ್ರೆ ನಾವೆಲ್ಲಿ ನಿಂತುನೆಲ್ಲ ಅದನ್ನು ಶುಚಿತ್ವಗೊಳಿಸೋದೆಲ್ಲ ನಾವು ಮಾಡ್ತಿದ್ದೇವೆ, ಮುಂಚಿನಿಂದಲೂ ಮಾಡ್ತಿದ್ದೇವೆ, ಮಾಡ್ಕೊಂಡು ಹೋಗ್ತೇವೆ. ನಮಗೆ ಅದಕ್ಕೆ ಬಲ್ಲೆ ನಮಗೆ ಹಂಗೆ ವ್ಯವಸ್ಥೆ ಮಾಡಿಕೊಟ್ಟರೆ ತುಂಬ ಉಪಕಾರ ಇತ್ತು ಅಷ್ಟೇ. ಬಂಧುಗಳೇ, ತಾವು ಗಮನಿಸ್ಬೋದು ಇಲ್ಲಿ ಬಸ್ಸು ಏಜೆಂಟರ ಬಳಗ ಕಾರ್ಕಳ ಮತ್ತು ರೋಟರಿ ಕ್ಲಬ್ ಕಾರ್ಕಳ ಇದರ ವತಿಯಿಂದ ಒಂದಷ್ಟು ಜನರಿಗೆ ಆಸರೆ ಆಗಲಿ, ನೀರಿನ ಆಸರೆ ಆಗಲಿ ಅಂತ ಹೇಳ್ಕೊಂಡು ಇಲ್ಲಿ ಕಳೆದ 10 ವರ್ಷಗಳ ಹಿಂದೆ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿತ್ತು. ಕೋಲ್ಡ್, ಹಾಟ್, ಕೋಲ್ಡ್ ಹೀಗೆ ನೀರು ಬರುವ ಒಂದು ವ್ಯವಸ್ಥೆಯನ್ನು ಜನರ ಉಪಯೋಗಕ್ಕಾಗಿ ಇರಲಿ ಅಂತ ಮಾಡಲಾಗಿತ್ತು. ಆದರೆ ಇದಕ್ಕೆ ನೀರು ಕೊಡುವ ವ್ಯವಸ್ಥೆಯನ್ನು ಇವತ್ತಿನವರೆಗೂ ಕೂಡ ಪುರಸಭೆ ಮಾಡಿಲ್ಲ. ನೋಡಿ, ಇದು
ಯಾಕಂದರೆ ಜನ ಕೊಡುವವರಿದ್ದರೂ ಕೂಡ ಅದನ್ನು ಸಮರ್ಪಕವಾಗಿ ಬಳಕೆ ಮಾಡ್ತಾ ಇಲ್ಲ ಹೇಳುವಂಥದ್ದು ಈಗ ಇಲ್ಲಿಯ ಜನರ ಆರೋಪ. ಅದರ ಜೊತೆಗೆ ಈಗ ಸರ್ಕಾರ ಮಂಜೂರು ಮಾಡಿದ ಒಂದು ಕುಡಿಯುವ ನೀರಿನ ಒಂದು ಘಟಕ ಇದೆ, ಅದನ್ನು ನಾವು ತೋರಿಸ್ತೇವೆ ತಮಗೆ. ನೋಡಿ ಬಂಧುಗಳೇ, ಇದು ಅನುದಾನ ಮಾನ್ಯ ಶಾಸಕರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ನಿಧಿ. ಈಗ ಶಾಸಕರು ಇಲ್ಲಿಗೆ ನೀರಿನ ವ್ಯವಸ್ಥೆಯನ್ನು ಜನರ ಉಪಯೋಗಕ್ಕಾಗಿ ಮಂಜೂರು ಮಾಡಿದ್ದಾರೆ. ಆದರೆ ಸಮಸ್ಯೆ ಅಂತ ಕೇಳಿದ್ರೆ ಶಾಸಕರು ಕೊಟ್ಟರು ಇಲ್ಲಿ ಪುರಸಭೆ ಅದನ್ನು ನಿರ್ವಹಣೆ ಮಾಡ್ತಾ ಇಲ್ಲ ಅಂತ. ಹಾಗಾಗಿದೆ ಇಲ್ಲಿಯ ಪರಿಸ್ಥಿತಿ. ಈಗ ನೋಡಿ, ಇಲ್ಲಿ ನೀರು ಬರ್ತಾ ಇಲ್ಲ ಇದರಲ್ಲಿ. ಈಗಾಗಲೇ ಇದು ಶಾಸಕರು ಕೊಟ್ಟದ್ದು ಜನರಿಗೆ ಉಪಯೋಗ ಆಗಲಿ ಅಂತ. ಆದರೆ ಇಲ್ಲಿಯ ನಿರ್ವಹಣೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಕೇಳಿದರೆ ಇದಕ್ಕೂ ಕೂಡ ಕೆಲವು ವರ್ಷ ಆಯಿತು ಅಂತ ಕಾಣ್ತದೆ. 5 ವರ್ಷ ಜನ ಹೇಳ್ತಾರೆ, 5 ವರ್ಷ ಇದು ಮಾಡಿ ಇದನ್ನು ಶಾಸಕರು ಕೊಡುಗೆಯಾಗಿ ನೀಡಿ 5 ವರ್ಷ ಆಯಿತು. ಆದರೆ ಇವತ್ತಿಗೂ ಕೂಡ ಇಲ್ಲಿಯ ಆಡಳಿತ ವ್ಯವಸ್ಥೆ ಇದನ್ನು ಸಮರ್ಪಕವಾಗಿ ಉಪಯೋಗ ಮಾಡುವಲ್ಲಿ ಎಡವಿದೆ, ಒಂದು ರೀತಿಯಲ್ಲಿ ಎಡವಿದೆ. ಯಾಕಂದರೆ ಪುರಸಭೆಗೆ ಇಲ್ಲಿಯ ಸಮಸ್ಯೆ ಪೂರ ಅರ್ಥ ಆಗ್ತಿಲ್ಲ ಅಂತ ಕಾಣ್ತದೆ. ಯಾಕಂದರೆ ಜನ 10 ಸಲ ಬಾಯಿ ಪಡ್ಕೊಂಡು ಕೂಡ ಅವರು ಒಂದು ಸಲವೂ ಕಿವಿಗೆ ಹಾಕಿಕೊಳ್ತಾ ಇಲ್ಲ ಹೇಳುವಂಥದ್ದು ನಮ್ಮ ಆರೋಪ ಅಲ್ಲ, ಇದು ಜನರದೇ ಆರೋಪ. ಈಗ ಅದರ ಜೊತೆಗೆ ತಾವು ಗಮನಿಸ್ಬೋದು, ಇಲ್ಲಿ ನೀರು ಮೇಲ್ಭಾಗದಿಂದ ಬೀಳುವ ನೀರು ಯಾವ ಮಟ್ಟಕ್ಕಿದೆ ಅಂತ ತಾವು ನೋಡಿ. ಇದು ಒಂದು ರೀತಿಯ ಸಣ್ಣ, ಈಗ ಜೋರು ಮಳೆ ಬಂದರೆ ಇದೊಂದು ಮೊಣಗಾಲಿನಷ್ಟು ನೀರು ಬರ್ತದೆ, ಇಲ್ಲಿ ಒಂದು ರೀತಿಯ ಕೊಳ ಆಗ್ತದೆ. ನೋಡಿ, ಅಲ್ಲಿಂದ ಈಗ ಕೆಲವರು ದೋಣಿ ಕೂಡ ಮಾಡಿದ್ದಾರೆ. ಇಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ದೋಣಿ ಬಿಡುವ ಒಂದು ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಇದು ಒಂದು ರೀತಿ ಪುರಸಭೆಗೆ ಇದು ಅಣಕಿಸುವಂಥ ಕಾರ್ಯ, ಪುರಸಭೆಗೆ ಶೇಮ್ ಆಗುವ ಒಂದು ವ್ಯವಸ್ಥೆ. ಇದನ್ನು ತಕ್ಷಣ ಅವ್ರು ನೋಡಬೇಕು. ಯಾಕಂದರೆ ಕಾರ್ಕಳದಲ್ಲಿ ಈಗಾಗಲೇ ಹಲವಾರು ಸಮಸ್ಯೆಗಳಿವೆ. ರಸ್ತೆಯಲ್ಲಿ ಗುಂಡು ಬಿದ್ದ ಸಮಸ್ಯೆ, ಅದರ ಜೊತೆಗೆ SVT ರಸ್ತೆಯಲ್ಲಿ ಅದೊಂದು ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗುವ ರಸ್ತೆ, ಅಲ್ಲಿ SVT ಕಾಲೇಜ್ ಇದೆ. ಜೊತೆಗೆ ಆ ಕಡೆಯಿಂದ ತುಂಬ ಬಸ್ಗಳು ಹೋಗ್ತವೆ. ಆದರೆ ಅಲ್ಲಿ ಈ ಅಮೃತ್ 2 ಯೋಜನೆಯಿಂದಾಗಿ ಒಂದಷ್ಟು ಕಾಮಗಾರಿ ಮಣ್ಣಾಗದು ಕಾಮಗಾರಿಯನ್ನು ಸಂಪೂರ್ಣ ಲಗಾಡಿ ತೆಗೆದಾಗಿದೆ, ರಸ್ತೆ ಪೂರ ಹೋಗಿ ಆಗಿದೆ. ಆದರೆ ಅಲ್ಲಿಯ ವ್ಯವಸ್ಥೆ ಏನು ಅಂತ ಕೇಳಿದರೆ ಇವತ್ತಿಗೂ ಗೊತ್ತಿಲ್ಲ. ಈಗಾಗಲೇ ಹಲವಾರು ಮಂದಿ ಮಹಿಳೆಯರು ಸ್ಕೂಟ್ರಿಂದಲ್ಲಿ ಕೆಳಗೆ ಬಿದ್ದಾಗಿದೆ, ಅದನ್ನು ನೋಡ್ತಾ ಇಲ್ಲ. ಅದರ ಜೊತೆಗೆ ಈಗ ನಾವು ಗ್ರಾಮೀಣ ಇಲ್ಲಿ ಕಾರ್ಕಳದಲ್ಲಿ ಒಟ್ಟು ವಾರ್ಡ್ಗಳಿಗೆ ತಿರುಗಾಟ ಮಾಡಿದರೆ ಇನ್ನಷ್ಟು ಸಮಸ್ಯೆಗಳು ಸಿಗ್ತವೆ. ಈಗ ಒಂದು ಹಂತವಾಗಿ ಅದನ್ನು ಪರಿಹರಿಸಿದರೆ ಆಗ್ತದೆ. ಮತ್ತು ಇನ್ನೊಂದು ತಮ್ಮ ಗಮನಕ್ಕೆ, ಸೆಪ್ಟೆಂಬರ್ಗೆ ತಮ್ಮ ಪುರಸಭೆಯ ಅವಧಿ ಮುಗೀತದೆ. ಒಂದು ಸಲ ತಾವು ಅವಲೋಕನ ಮಾಡಿಕೊಳ್ಳಿ, ಪುರಸಭಾ ಅಧ್ಯಕ್ಷರು ಜೊತೆಗೆ ಯಾರೆಲ್ಲ ಸದಸ್ಯರಿದ್ದೀರಿ ತಾವೆಲ್ಲರೂ ಅವಲೋಕನ ಮಾಡಿಕೊಳ್ಳಿ. ನೀವು ಮಾಡುವ ಕಾಮಗಾರಿ ಸರಿ ಇದೆಯಾ, ನಿಮ್ಮ ವಾರ್ಡ್ನಲ್ಲಿ ಇರುವ ಸಮಸ್ಯೆಗಳು ಯಾವುದು ನಿಮಗೆ ಅರಿವು ಉಂಟೋ ಹೇಳುವ ಬಗ್ಗೆ ಒಂದು ಸಲ ವಿಮರ್ಶೆ ಮಾಡಿ. ಚುನಾವಣೆಯಲ್ಲಿ ಜನರೇ ನಿಮ್ಮನ್ನು ನಿರ್ಧಾರ ಮಾಡ್ತಾರೆ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ.